ಗೊತ್ತಿಲ್ಲಪ್ಪ ಸರ್ಕಾರದಲ್ಲಿ ಗೊತ್ತಿಲ್ಲಪ್ಪ ಶಾಸಕರ ಬೆಂಬಲದಿಂದಲೇ ನಾನು ಸಿಎಂ ಆಗಿದ್ದೀನಿ ಅಂತ ಪದೇ ಪದೇ ಯಾರೇ ಸಿಎಂ ಆದ್ರೆ ಮತ್ತೆ ಶಾಸಕರ ಬೆಂಬಲ ನಾವು ಚುನಾವಣೆನೇ ಆಗಿಲ್ಲ ಅದ್ರ ಬಗ್ಗೆ ಅಂತ ಡಿಸಿಎಂ ಬಗ್ಗೆ ನಾಟ್ ಮಚ್ ಗೊತ್ತಿಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿ ಆದ್ಮೇಲೆ ಫೈನಲ್ ಅಲ್ಲ, ಮತ್ತೆ ನಾವ್ಯಾಕೆ ಅದ್ರ ಬಗ್ಗೆ ಇದ್ರದ್ದು ಅಲ್ಲ ಅದು ಆಗದಿಲ್ಲ ಅಂತ ನಾ ಎಲ್ಲ ಹೇಳ್ತಿದ್ರೆ ಮತ್ತೆ ನೀವು ಬದಲಾವಣೆ ಆಗತ್ತೆ ಅಂತ ಕೇಳ್ತಿದ್ರೆ ನಿಮ್ಮವರೇ ಕೂಡ ಕೆಲವರು ಮಾತಾಡ್ತಾರೆ. ಶಿವಗಂಗಾ ಬಸವರಾಜರು ಹೇಳ್ತಿದ್ದಾರೆ, ಏನಂದ್ರೆ ಸ್ಥಳೀಯ ಶಾಸಕರು ಶಿವಗಂಗಾ ಬಸವರಾಜರು ಹೇಳ್ತಿದ್ದಾರೆ ಡಿಸೆಂಬರ್ ನಂತರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಡಿ ಕೆ ಶಿವಕುಮಾರ್ ಯಾರು ಹೇಳಿದ್ರೆ ಅವ್ರನ್ನ ಕೇಳಿ, ನೀವು ನಾನಂತ ಹೇಳಿಲ್ಲ, ನಾನು ಹಿಂಗ್ ಹೇಳಿ ಅವ್ರ ಪರವಾಗಿ. ನಿಮ್ಮ ಸರ್ಕಾರದಲ್ಲಿ ಆಯ್ತ್ರಿ, ಸರ್ಕಾರದಲ್ಲಿ ಇದೀವಿ, ಪಕ್ಷದಲ್ಲಿ ಇದೀವಿ ಇಲ್ಲ ಅಂತಲ್ಲ. ಯಾರೇ ಅವ್ರ ವೈಯಕ್ತಿಕ ಅಭಿಪ್ರಾಯನ ನಾವು ಸಮರ್ಥನೆ ಮಾಡ್ಕೊಳಕ್ ಬರಲ್ಲ, ಅದಕ್ಕೆ ನಾವು ಒಂದು ಎಂಡೋರ್ಸ್ಮೆಂಟ್ ಮಾಡೋಕ್ಕೂ ಬರಲ್ಲ. ಸೊ ಐ ಡೋಂಟ್ ನೋ ಅಬೌಟ್ ಇಟ್. ಇಫ್ ದೇ ಆರ್ ಸ್ಪೀಕಿಂಗ್ ಪ್ಲೀಸ್ ಕೈಂಡ್ಲಿ ಆಸ್ಕ್ ದೆಮ್. ಎರಡಿದೆ. ಒಂದು, ನಾವು ಬಂದಿರತಕ್ಕಂಥ ಕಾರ್ಯಕ್ರಮ ಮಾಡತಕ್ಕಂಥದ್ದು ಅಸಂಘಟಿತರು. ಕೆಲವರು ಅವರ ಆರೋಪಗಳನ್ನ ನಾವು ಬಹಳ ಈಸಿಯಾಗಿ ನಾವು ನೆಗ್ಲೆಕ್ಟ್ ಮಾಡಕ್ ಆಗಲ್ಲ. ಇಫ್ ದರ್ ಇಸ್ ಎನಿ ಸಬ್ಸ್ಟೆನ್ಸ್, ಅವ್ರು ಹೇಳಿರ್ತಕ್ಕಂಥ ಏರಿಯಾ ಸಬ್ಸ್ಟೆನ್ಸ್ ಇದ್ರೆ ಕ್ರಮ ಅಂತೂ ಖಂಡಿತವಾಗಿ ಜಾಗಿಸ್ತೀವಿ. ಅವ್ರ ಏನನ್ನ ಮೆಟೀರಿಯಲ್ ಕೊಟ್ರೆ, ಸೊ ಯು ಓನ್ಲಿ ಐ ವುಡ್ ಲವ್ ಟು ರಿಕ್ವೆಸ್ಟ್ ದಮ್, ಯಾವ್ದನ್ನ ಮೆಟೀರಿಯಲ್ ಇದ್ರೆ ತಮಗನ್ನ ಕೊಡ್ಲಿ, ನಮಗನ್ನ ಕೊಡ್ಲಿ, ವಿಲ್ ಡೆಫಿನೆಟ್ಲಿ ವೆರಿಫೈಡ್. ಹೇಳ್ರಿ, ಟೆಂಡರ್ ಯಾವಾಗಲೂ ಆಗತ್ತೆ. ಕಿಟ್ಗಳು ನಾವು ಯಾವಾಗಲೂ MLA ಮುಖಾಂತರನೇ ಕೊಡ್ತೀವಿ. ನಾನ್ ಬಂದಾಗ್ಲಿಂದ ಅಂತೂ ಎಲ್ಲಾ ಕಿಟ್ಗಳು ಬಹುತೇಕ ಮೋಸ್ಟ್ ಆಫ್ ದೆಮ್ ಮಿಸ್ ಆಗಿದ್ರೆ ನನಗೆ ಗೊತ್ತಿಲ್ಲ. ಯಾವುದೇ ಪಕ್ಷದ ಯಾವುದೇ ಶಾಸಕರಿದ್ರು ಕೂಡ ಅವ್ರ ಮುಖಾಂತರ ಕಿಟ್ ಕೊಡ್ತಾ ಇದೀವಿ. ಗಿಗ್ ಬಿಲ್ ಇನ್ನೊಂದ್ ಮಂತ್ ನೆಕ್ಸ್ಟ್ ಅಸೆಂಬ್ಲಿ. ಯಾವ್ದು ಯಾರು ಇನ್ವೈಟ್ ಮಾಡಿಲ್ಲ, ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ನನಗೆ ಗೊತ್ತಿಲ್ಲ, ಅವ್ರಿಗೆ ಇರ್ತಕ್ಕಂಥ ಮಾಹಿತಿ ನನಗೆ ಸದ್ಯಕ್ಕಿಲ್ಲ. ವಿದೇಶಿ ನೀತಿ ಅದು ಅಲ್ಲ ಸರ್, ನಾನು ಹೇಳ್ತಾ ಇರೋದು GST ಆಗಿರ್ಬೋದು, GDP ಆಗಿರ್ಬೋದು, ಇದ್ರ ಬಗ್ಗೆ ಮಾತಾಡ್ತೀನಿ. ಈಗ ನಾವು ನೀವು ಸಾರ್ವಜನಿಕ ವಲಯದಲ್ಲಿ ನಿಮ್ಮದೇ GST ಬಗ್ಗೆ, ದೇಶದ ಸಾಲ ಬಗ್ಗೆ ಸಾರ್ವಜನಿಕವಾಗಿ ನಾವೇನು ದಾಖಲಾತಿ ಕೊಡೋದೇನಿದೆ? ಈಗ ನಾವು ದಾಖಲಾತಿಗಳು ಬಹಿರಂಗ, ನಾವೇನು ದಾಖಲಾತಿ ಕೊಡಬೇಕು? ಈ ಡಿಮಾನಿಟೈಸೇಷನ್ ವಿಷಯದಲ್ಲಿ ಮೋದಿ ಸಾಹೇಬರು ದೇಶದ ಜನಕ್ಕೆ ಬಹಳಷ್ಟು ಆಶ್ವಾಸನೆಗಳು ಕೊಟ್ಟರು. ಆ ವಿಷಯದಲ್ಲಿ ಹೇಳಿರ್ತಕ್ಕಂಥದ್ದು झूठ मत बोलो खुदा के पास जाना है ना हाथी है ना घोड़ा वहाँ पैदल जाना. ಅಂದ್ರೆ ಉದ್ದೇಶಗಳು ಏನಾಗಿತ್ತು ಡಿಮಾನಿಟೈಸೇಷನ್, ಇವತ್ತು ಏನಾಗಿದೆ ಅಂತ ಹೇಳಿ ಅದ್ರ ಬಗ್ಗೆ ಚರ್ಚೆ ನಡೀತಿಲ್ಲ. ಅದ್ರ ಬಗ್ಗೆ ಚರ್ಚೆ ಆಗ್ಲಿ ಅಂತ ಹೇಳ್ತಕ್ಕಂಥದ್ದು. ನಾವು ನನ್ನ ರಾಜಕೀಯ ವ್ಯವಸ್ಥೆಯಲ್ಲಿ ಇಲ್ಲಿವರೆಗೆ ಯಾರಿಗೂ ನಾನು ವೈಯಕ್ತಿಕವಾಗಿ ಟೀಕೆ ಮಾಡಿಲ್ಲ, ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ನನ್ನ ಅಪವರ್ತನೆ ಇಲ್ಲ. ನಾವು ಪ್ರಶ್ನೆ ಕೇಳೋದು ಬಿಟ್ರೆ ಅಂದ್ರೆ ನಾವು ನಾನೇ ಬಹಳ ದೊಡ್ಡ ಗ್ರೇಟ್ ಅಂತ ತಿಳ್ಕೊಳಂಗಿಲ್ಲ. ನಮಗೇನು ನಾಲೆಜ್ ಇದೆ ಆ ನಾಲೆಜ್ ನಲ್ಲಿ ಕೆಲಸ ಮಾಡ್ತೀವಿ. ಸರ್, ಈಗ ಕಬ್ಬು ಕಟಾವುಗಾಗಿ ಕಬ್ಬು ಕಟಾವು ಕೂಲಿ ತಪ್ಪುಟ ಅನ್ನೋ ಕಾರಣಕ್ಕೆ ಮಹಾರಾಷ್ಟ್ರದಲ್ಲಿ ಹೆಚ್ಚು ಮಹಿಳೆಯರ ಅದು ಬೇಜಾರಾಗಿದೆ. ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ನಾವು ತಲೆ ತರ್ತಕ್ಕಂಥ ಕೆಲಸ ಅದು. ಈ ದೇಶದ ವ್ಯವಸ್ಥೆಯಲ್ಲಿ ಐ ಆಮ್ ನಾಟ್ ಬ್ಲೇಮಿಂಗ್ ಎನಿ ಬಿಜೆಪಿ ಆರ್ ಕಾಂಗ್ರೆಸ್ ಫಾರ್ವರ್ಡ್. ಈ ವ್ಯವಸ್ಥೆಯಲ್ಲಿ ನಾವಿದೀವಿ ಅಂತ ಹೇಳ್ತಾರೆ.